ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಜಾಬು ಯಾರೆಲ್ಲ ಹೌಸ್ ವೈಫ್ಸ್ ಇದ್ದೀರಾ ಅಥವಾ ಮದರ್ಸ್ ಇದ್ದೀರಾ ಅವ್ರಿಗಂತೂ ಬೆಸ್ಟ್ ಆಗಿರುತ್ತೆ. ಯಾಕಂದರೆ ಮನೇಲಿ ನೀವು ಏನು ಕೆಲಸನ ಮಾಡ್ತೀರಾ ಜಸ್ಟ್ ಅದನ್ನೇ ರೆಕಾರ್ಡ್ ಮಾಡಿ ಕಂಪ್ನಿಗೆ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಲೈಕ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಂಥದ್ದು, ಬಟ್ಟೆ ಒಣಗಾಕುವಂಥದ್ದು, ಕ್ಲೀನಿಂಗ್ ಮಾಡುವಂಥದ್ದು, ಆರ್ಗನೈಸ್ ಮಾಡುವಂಥದ್ದು, ಇದೇ ಕೆಲಸಗಳನ್ನ ನೀವು ವಿಡಿಯೋ ಮಾಡಿ ಕಂಪ್ನಿಯವ್ರಿಗೆ ಕಳಿಸ್ಬೇಕಾಗಿರುತ್ತೆ. ಇದರಲ್ಲಿ ನಿಮ್ಮ ಮುಖ ಕಾಣಿಸ್ಬೇಕು ಅಥವಾ ನೀವು ಮಾತಾಡಿರಬೇಕು ಅನ್ನೋದು ಏನೂ ಇಲ್ಲ. ಜಸ್ಟ್ ನೀವು ಎರಡೂ ಕೈಯಿಂದ ಕೆಲಸ ಮಾಡ್ತಾ ಇರೋವಂಥದ್ದು ಅಥವಾ ನೀವೇನು ಕೆಲಸ ಮಾಡ್ತಿದ್ರಾ ಅದು ಕರೆಕ್ಟಾಗಿ ಕಾಣಿಸಿದ್ರೆ ಸಾಕಾಗಿರುತ್ತೆ. ತುಂಬಾ ಸಿಂಪಲ್ ಆದಂಥ ಕೆಲಸ. ಇದಕ್ಕಿಂತ ಬೆಸ್ಟ್ ಕೆಲಸ ಎಲ್ಲೂ ಸಿಗೋದಿಲ್ಲ. ಸೊ ಇದಕ್ಕೆ ನಿಮಗೆ ಏನಿಲ್ಲ ಅಂದರೂ 17,000 to 20,000 ಪರ್ ಮಂತ್ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ಲಸ್ ಬೋನಸ್ ಕೂಡ ಇರುತ್ತೆ. ಇದು ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್. ಯಾವುದೇ ರೀತಿ ಆಚೆ ಹೋಗಿ ನೀವು ಮಾಡಬೇಕಂತ ಇಲ್ಲ. ನೀವೇನಾದ್ರು ಕೆಲಸಗಳನ್ನ ಆಚೆ ಮಾಡ್ತಾ ಇದ್ರಿ ಅಂದರೆ ಅದನ್ನು ಕೂಡ ನೀವು ರೆಕಾರ್ಡ್ ಮಾಡಿ ಹಾಕ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದರಲ್ಲೂ ಕೂಡ ನೀವು ಮುಖ ತೋರಿಸ್ಬೇಕು ಅಥವಾ ವಾಯ್ಸ್ ಓವರ್ ಕೊಡಬೇಕು, ಮಾತಾಡಬೇಕು ಅನ್ನೋದು ಏನೂ ಇಲ್ಲ. ಜಸ್ಟ್ ಬ್ಲ್ಯಾಂಕ್ ಆಗಿ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅದನ್ನು ತೋರಿಸಿದ್ರೆ ಸಾಕಾಗಿರುತ್ತೆ. ಈಸಿಯಾಗಿ ನೀವು ಇದನ್ನು ಮಾಡ್ತಾ ಹೋಗ್ಬೋದು. ಸ್ಟೂಡೆಂಟ್ಸ್ ಕೂಡ ಮಾಡ್ಬೋದು ಅಥವಾ ಆಲ್ರೆಡಿ ವರ್ಕ್ ಮಾಡ್ತಿರೋರು ಕೂಡ ಇಲ್ಲಿ ಮಾಡ್ಬೋದು. ಯಾವುದೇ ರೀತಿ ಏಜ್ ಲಿಮಿಟ್ಸ್ ಇಲ್ಲ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಅವರು ಕೂಡ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ಇದಕ್ಕೂ ಕೂಡ ಮೆನ್ಷನ್ ಇಲ್ಲ. ಫ್ರೆಷರ್ಸ್ ಕೂಡ ವೆಲ್ಕಮ್ ಆಗಿರ್ತಾರೆ. ಇನ್ನು ಎಜುಕೇಷನ್ಸ್ ಕೂಡ ಅವರು ಮೆನ್ಷನ್ ಮಾಡಿಲ್ಲ. ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀನಿ, 12th ಪಾಸ್ ಆಗಿದ್ದೀನಿ, ಡಿಗ್ರಿ ಡಿಪ್ಲೊಮೊ ಓದ್ತಾ ಇದ್ದೀನಿ ಅಥವಾ ಓದಿದ್ದೀನಿ, ಬ್ಯಾಕ್ಲಾಗ್ಸ್ ಇದೆ, ಏನೇ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಯಾಕಂದರೆ ತುಂಬಾ ಈಸಿ ಆದಂಥ ಕೆಲಸ. ಯಾವುದೇ ರೀತಿ ಲೈಕ್ ಟಾರ್ಗೆಟ್ಸ್ ಇರೋದಿಲ್ಲ ಅಥವಾ ಫೀಸ್ ಪೆನಾಲ್ಟೀಸ್ ಅಥವಾ ಡಿಡಕ್ಟ್ ಮಾಡ್ತಾರೆ ಏನೂ ಕೂಡ ಇಲ್ಲ. ಜಸ್ಟ್ ನಿಮ್ಮ ಮಾಡೋವಂಥ ಕೆಲಸನ ರೆಕಾರ್ಡ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ AI ಟ್ರೈನ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾರೆ. ಕೆಲವೊಬ್ಬರು ಆ ಜಾಬ್ ಅಥವಾ ಆ ಕೆಲಸನ ಹೇಗೆ ಮಾಡಬೇಕಂತ ಗೊತ್ತಿಲ್ಲದವರು ChatGPT, ಗೂಗಲ್ ಈ ರೀತಿ ಆ್ಯಪ್ಸ್ಗಳಲ್ಲಿ ಸರ್ಚ್ ಮಾಡ್ತಾರೆ. ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಈ ವಿಡಿಯೋಸ್ಗಳನ್ನ ಬೇರೆ ಬೇರೆ ಸೋರ್ಸಸ್ಗಳಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ನೀವು ನಿಮ್ಮ ಮುಖ ತೋರಿಸ್ಬೇಕು ಅನ್ನೋದು ಇಲ್ಲ, ನೀವು ವಾಯ್ಸ್ ಓವರ್ ಕೊಡಬೇಕಂತನೂ ಇಲ್ಲ. ಅಕಸ್ಮಾತ್ ನಿಮ್ಗೆ ಕೊಡಬೇಕು ಅನ್ಸಿದ್ರೆ ಕೊಡ್ಬೋದು, ಇಲ್ಲ ಅಂದರೆ ಇಲ್ಲ. ಜಸ್ಟ್ ನೀವು ಏನು ಮಾಡ್ತಿದ್ರೆ ಅದನ್ನು ವಿಡಿಯೋ ಮಾಡಿ ಕಳಿಸಿದ್ರೆ ಸಾಕಾಗಿರುತ್ತೆ. ಇನ್ನು ಹೇಗೆ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ ಇದೆ, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ನೀವು ಹೇಗೆ ಅಪ್ಲೈನ ಮಾಡಬೇಕು, ಎಲಿಜಿಬಿಲಿಟೀಸ್ ಏನೇನು ಅನ್ನೋದೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ಹಾಗೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇನ್ನು ಅಪ್ಲೈ ಮಾಡೋವಂಥ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ನಾನಿಲ್ಲಿ ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇನ್ಸ್ಟಾ ವರ್ಕ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋದು. ಫುಲ್ಲಿ ರಿಮೋಟ್ ಆಗಿರುತ್ತೆ. ಹಾಗೆ ಡೇಟಾ ಕೊಲಾಬ್ರೇಟಿವ್ ಏಜೆಂಟ್ ಆಗಿ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ 100% ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಡೇಟಾ ಕೊಲಾಬ್ರೇಷನ್ ಏಜೆಂಟ್ ಆಗಿ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ. ನಿಮ್ಮ ರೋಲ್ ಏನಿರುತ್ತೆ, ನೀವು ಏನು ಕೆಲಸನ ಮಾಡಬೇಕು, ಹೇಗೆ ಮಾಡಬೇಕಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಮತ್ತು ಇಲ್ಲಿ ರಿಮೋಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಕಾಂಟ್ಯಾಕ್ಟ್ ಬ್ರೇಸ್ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅಬೌಟ್ ದ ಜಾಬ್ ಅಂತ ಕೊಟ್ಟು ಇನ್ಸ್ಟಾ ವರ್ಕ್ ಈಸ್ ಅ ಮಿಷನ್ ಟು ಕ್ರಿಯೇಟ್ ಮ್ಯೂನಿಫುಲ್ ಎಕನಾಮಿಕ್ ಆಪರ್ಚುನಿಟೀಸ್ ಫಾರ್ ಸ್ಕಿಲ್ಡ್ ಅವರ್ಲಿ ಪರ್ಫಾರ್ಮೆನ್ಸ್ ಇನ್ ಕಂಪನಿ ಅರೌಂಡ್ ದ ಗ್ಲೋಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ಸ್ಟಾ ವರ್ಕು ಒಂದು ಮಿಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾರು ಸ್ಕಿಲ್ಡ್ ಇರ್ತಾರೆ ಅಲ್ವಾ, ಯಾರು ಟ್ಯಾಲೆಂಟ್ ಇರುತ್ತೆ, ಅವರ್ಲಿ ವೈಸ್ ಕೆಲಸನ ಮಾಡಿ ನಾವು ದುಡ್ಡು ಮಾಡಬೇಕಂತ ಇದ್ದಾರೆ, ಅವ್ರಿಗೆ ಇಲ್ಲಿ ಈ ಓಪನಿಂಗ್ಸ್ ಇರುತ್ತೆ. ಅದು ಗ್ಲೋಬಲ್ ವೈಲ್ಡ್ ಅಂತ ಕೊಟ್ಟಿದ್ದಾರೆ. ಅವರ್ AI ಪ್ರಾಜೆಕ್ಟ್ಸ್ ಲೇಬಲ್ ಮಾರ್ಕೆಟ್ ಪ್ಲೇಸ್ ಹೆಲ್ಪ್ಸ್ ಲೋಕಲ್ ಬಿಸ್ನೆಸ್ ಸ್ಕೇಲ್ಸ್ ಆ್ಯಂಡ್ ಎನೇಬಲ್ಸ್ ಗ್ಲೋಬಲ್ ಟೆಕ್ನಾಲಜಿ ಕಂಪೇರ್ಸ್ ಟು ಬೂಸ್ಟ್ ದ ರೋಬ್ಯಾಟಿಕ್ ಆ್ಯಂಡ್ AI ಅಂತ ಕೊಟ್ಟಿದ್ದಾರೆ. ಸೊ ಇವರ AI ಪ್ರೋಗ್ರಾಮ್ಸ್ ಏನಿರುತ್ತೆ ಅದು ಮಾರ್ಕೆಟ್ ಪ್ಲೇಸಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಲೈಕ್ ಲೋಕಲ್ ಬಿಸ್ನೆಸ್ ಯಾರ್ಯಾರು ರನ್ ಮಾಡ್ತಾ ಇರ್ತಾರೆ ಅವ್ರಿಗೆ, ಹಾಗೆ ಗ್ಲೋಬಲಿ ಟೆಕ್ನಿಕಲ್ ಕಂಪನೀಸ್ಗಳು ಯಾವ್ದಾದಿದೆ ಅವ್ರಗಳಿಗೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಬ್ಯಾಕಿಂಗ್ ಅಪ್ ವರ್ಲ್ಡ್ ಕ್ಲಾಸ್ ಇನ್ವಾಲ್ವ್ಸ್ ಲೈಕ್ ಬೆಂಚ್ ಮಾರ್ಕ್ ಸ್ಪೇಸ್ ಕ್ರಾಫ್ಟ್ಸ್ ಎಕ್ಸೆಟ್ರಾಸ್ ಆ್ಯಂಡ್ ಅದರ್ಸ್ ವಿ ವಿಲ್ ಲುಕಿಂಗ್ ಫಾರ್ ಎಕ್ಸಲೆಂಟ್ ಟ್ಯಾಲೆಂಟೆಡ್ ಇನ್ ದ ವೇ ಆಫ್ ದ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಂದರೆ ಯಾವ ಕಂಪ್ನಿಗಳಿಗೆ ಯೂಸ್ ಆಗುತ್ತೆ, ಬೆಂಚ್ ಮಾರ್ಕ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಅದೇನು ಇಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ಇನ್ನು ರೋಲ್ ನೋಡಿದ್ರೆ ಮತ್ತೆ ಡೇಟಾ ಎಕ್ಸಿಕ್ಯೂಟಿವ್ ಅಂತ ಕೊಟ್ಟಿದ್ದಾರೆ. ಟೈಪ್ ಬಂದು ಫುಲ್ಲಿ ರಿಮೋಟ್ ಅಂತ ಕೊಟ್ಟಿದ್ದಾರೆ. ಇನ್ನು ಅಬೌಟ್ ದ ರೋಲ್ ನೋಡಿದ್ರೆ
ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ತೀನಿ. ಯು ವಿಲ್ ರೆಕಾರ್ಡ್ ಸಿಂಪಲ್ ಹೌಸ್ ಹೋಲ್ಡ್ ಆಕ್ಟಿವಿಟೀಸ್ ವಿಡಿಯೋಸ್. ವಿ ಪ್ರೊವೈಡ್ ದ ಸೆಟಪ್ ಇನ್ಸ್ಟ್ರಕ್ಷನ್ಸ್, ಎಡ್ ಗ್ಯಾಪ್ಸ್, ಫೋನ್, ಮೋಟರ್ಸ್, ಕಾರ್ಡ್ ರೀಡರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಸಿಂಪಲ್ ಹೌಸ್ ಹೋಲ್ಡ್ ಮನೆಯಲ್ಲಿ ಮಾಡುವಂಥ ಸಿಂಪಲ್ ಕೆಲಸಗಳನ್ನ ಇಲ್ಲಿ ವಿಡಿಯೋ ಮಾಡಬೇಕಾಗಿರುತ್ತೆ. ಅದಕ್ಕೆ ಸೆಟಪ್ಸ್ಗಳು ಏನು ಬೇಕಾಗಿರುತ್ತೆ ಅಲ್ವಾ, ಲೈಕ್ ಎಡ್ ಗೇಜ್ಗಳಾಗಿರ್ಬೋದು ಅಥವಾ ಫೋನ್ ಮೂಮೆಂಟ್ಸ್ ಆಗಿರ್ಬೋದು ಅಥವಾ ಕಾರ್ಡ್ ರೀಡರ್ಸ್, ಇವೆಲ್ಲನೂ ಕೂಡ ನಾವು ಕಳಿಸ್ಕೊಡ್ತೀವಿ ನಿಮಗೆ ಅಂತ ಕೊಡ್ತಾ ಇದ್ದಾರೆ. ಇನ್ನು ಟಾಸ್ಕ್ ಇನ್ಕ್ಲೂಡ್ಸ್ ಕುಕ್ಕಿಂಗ್, ಡಿಶ್ ವಾಷಿಂಗ್, ಲಾಂಡ್ರಿ ಎಕ್ಸೆಟ್ರಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಡುಗೆ ಮಾಡುವಂಥದ್ದು ಅಥವಾ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕುವಂಥದ್ದು, ಪಾತ್ರೆ ತೊಳೆಯುವಂಥದ್ದು ಅಥವಾ ಬಟ್ಟೆ ಮರ್ಚಿಡುವಂಥದ್ದು, ಈ ರೀತಿಯಾದಂಥ ಕೆಲಸಗಳನ್ನ ಎಲ್ಲನೂ ನೀವು ಇಲ್ಲಿ ವಿಡಿಯೋನ ಮಾಡ್ಬೋದು ಅಂತ ಹೇಳ್ತೀವಿ. ಇನ್ನು ನೀವೇನಾದ್ರು ಮಾರ್ನಿಂಗ್ ಶಿಫ್ಟ್ಸಲ್ಲಿ ಮಾಡಿದ್ರೆ ನಿಮಗೆ 17,000 ಪರ್ ಮಂತ್ ಸ್ಯಾಲ್ರಿನ ಕೊಡ್ತಾರೆ. ನೀವೇನಾದ್ರು ಈವ್ನಿಂಗ್ ಶಿಫ್ಟ್ಸಲ್ಲಿ ಮಾಡ್ತಾ ಇದ್ದೀರಾ ಕೆಲಸನ ಅಂದರೆ ನಿಮಗೆ 20,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ಯಾವ ಶಿಫ್ಟ್ಸ್ ಬೇಕೋ ಆ ಶಿಫ್ಟ್ಸ್ನ ನೀವೇ ತೊಗೊಳ್ಬೋದು. ಇಲ್ಲಿ ಶಿಫ್ಟ್ಸ್ ಯಾಕೆ ಮ್ಯಾಟರ್ ಆಗುತ್ತೆ ಅಂದರೆ ಲೈಟಿಂಗ್ ಆಗಿರ್ಬೋದು ಅಥವಾ ಒಳಗಡೆದಾಗಿರ್ಬೋದು ಅದೆಲ್ಲ ಡಿಫ್ರೆಂಟ್ ಆಗುತ್ತೆ ಅಲ್ವಾ. ಆ ಮಾರ್ನಿಂಗ್ ಲೈಟಿಂಗ್ ಅಥವಾ ಆಚೆಗಳಿಂದ ಬೆಳಕು ಕಾಣೋದು ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದ್ರ ಮೇಲೆ ಇಲ್ಲಿ ಡಿಪೆಂಡ್ನ ಮಾಡಿದ್ದಾರೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಇಲ್ಲಿ ತೊಗೊಳ್ಬೋದು. ಇನ್ನು ಬೆಸ್ಟ್ ಪಾರ್ಟ್ ಏನಂದರೆ ನೀವೇನಾದ್ರು iPhone 15 ಅಥವಾ ಅಬವ್ನ ಯೂಸ್ ಮಾಡ್ತಾ ಇದ್ದೀರಾ ಫೋನ್ನ ಅಂದರೆ ನಿಮಗೆ 3,000 ಬೋನಸ್ ಕೂಡ ಕೊಡ್ತಾರೆ. ನೀವು ಆಂಡ್ರಾಯ್ಡ್ ಹಾಕಿದರೆ ಬೋನಸ್ ಇರೋದಿಲ್ಲ ಅಷ್ಟೇ. ಇನ್ನು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಅದು ಮೆನ್ಷನ್ ಮಾಡಿದ್ದಾರೆ, ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತ. ವಾಟ್ ಯು ವಿಲ್ ಡೂ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನು ಕೆಲಸನ ಮಾಡ್ತೀರಾ ಅಂತ ನೋಡಿದ್ರೆ ರೆಕಾರ್ಡ್ ವಿಡಿಯೋಸ್ ಫಾರ್ ಎವ್ರಿ ಡೇ ಟಾಸ್ಕ್ಸ್ ಲೈಕ್ ಕುಕ್ಕಿಂಗ್, ಫೋಲ್ಡಿಂಗ್ ಲಾಂಡ್ರೀಸ್, ಕ್ಲೀನಿಂಗ್, ಆರ್ಗನೈಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ವಿಡಿಯೋಗಳನ್ನ ಮಾಡ್ಕೊಳ್ಬೇಕಾಗಿರುತ್ತೆ, ಡೈಲಿ ಟಾಸ್ಕ್ಗಳನ್ನ, ಅಂದರೆ ಕುಕ್ ಮಾಡುವಂಥದ್ದು, ಲಾಂಡ್ರಿ, ಕ್ಲೀನಿಂಗ್, ಆರ್ಗನೈಸಿಂಗ್ ನಾನು ನಿಮ್ಗೆ ಹೇಳಿದ್ನಲ್ಲ ಅದೆಲ್ಲ ವಿಡಿಯೋಗಳನ್ನ ಮಾಡ್ಬೋದಾಗಿರುತ್ತೆ. ಅಂದರೆ ನೀವು ಎಕ್ಸಾಕ್ಟಲಿ ಮನೇಲಿ ದಿನ ಏನು ಕೆಲಸ ಮಾಡ್ತೀರಾ, ಹೌಸ್ ವೈಫ್ಸ್ಗಳಾಗಿರ್ಬೋದು ಅಥವಾ ಮದರ್ಗಳಾಗಿರ್ಬೋದು ಅಥವಾ ಆಲ್ರೆಡಿ ವರ್ಕ್ ಮಾಡ್ತಿರೋರು ಮನೆಗೆ ಬಂದು ಏನು ಕೆಲಸಗಳನ್ನ ಮಾಡ್ತೀರಾ ಆ ವಿಡಿಯೋಸ್ಗಳನ್ನ ಮಾಡಿ ಕಳಿಸ್ಬೋದಾಗಿರುತ್ತೆ. ಇದನ್ನು AI ಗೆ ಟ್ರೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇನ್ನು ಎನ್ಹಾನ್ಸ್ ಬೋತ್ ಹ್ಯಾಂಡ್ಸ್ ಆ್ಯಂಡ್ ಕ್ಲಾರಿಟಿ ವಿಸಿಬಲ್ ಇನ್ ದ ಫ್ರೇಮ್ ಆಲ್ ದ ಟೈಮ್ ವೈಲ್ ಪ್ರಿಸೀವಿಂಗ್ ದ ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಮುಖ ಕಾಣಿಸ್ಬೇಕು ಅಥವಾ ನೀವು ಮಾತಾಡಲೇಬೇಕು ಅಂತ ಏನಿಲ್ಲ, ನೀವು ಮಾಡ್ತಾ ಇರೋಂಥ ಕೆಲಸ ಕರೆಕ್ಟಾಗಿ ಕ್ಯಾಮ್ರಾದಲ್ಲಿ ಕಾಣಿಸ್ಬೇಕಾಗಿರುತ್ತೆ. ನಿಮ್ಮ ಎರಡೂ ಕೈಗಳು, ಅಂದರೆ ಇವಾಗ ನೀವು ಪಾತ್ರೆ ತೊಳಿತಾ ಇದ್ರಿ ಅಂದರೆ ನೀವು ಎರಡೂ ಕೈ ಕೂಡ ನೀಟಾಗಿ ಕಾಣಬೇಕಾಗಿರುತ್ತೆ. ನೀವು ಬಟ್ಟೆ ಮರ್ಚ್ತಿದ್ರಿ ಅಂದರೂ ಕೂಡ ನಿಮ್ಮ ಮುಖ ಕಾಣಿಸಿಲ್ಲ, ನೀವು ಕಾಣಿಸಿಲ್ಲ ಅಂದರೂ ಅಟ್ಲೀಸ್ಟ್ ನಿಮ್ಗೆ ಎರಡೂ ಕೈ ಮರ್ಚ್ತಾ ಇರೋದು ಕರೆಕ್ಟಾಗಿ ಕಾಣಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಮೇಂಟೈನ್ ಕ್ಲಾರಿಟಿ, ಲೈಟಿಂಗ್ ಆ್ಯಂಡ್ ಟೈಡಿ ವರ್ಕ್ ಸ್ಪೇಸ್ ಇನ್ ರೆಕಾರ್ಡಿಂಗ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಲೈಟಿಂಗ್ಸ್ ಕರೆಕ್ಟಾಗಿರಬೇಕು. ಮನೆಯಲ್ಲಿ ಕತ್ಲೆ ಇರುವಂಥದ್ದು ಅಥವಾ ಲೈಟ್ ಹಾಕದೆ ಮರ್ಚುವಂಥದ್ದು, ಲೈಟ್ ಹಾಕದೆ ಮಾಡುವಂಥದ್ದು ಮಾಡಬಾರ್ದು. ಅಟ್ಲೀಸ್ಟ್ ಚೆನ್ನಾಗಿ ಬೆಳಕು ಬರುವಂಥ ಟ್ಯೂಬ್ಲೈಟ್ಗಳನ್ನ ಯೂಸ್ ಮಾಡಬೇಕಾಗಿರುತ್ತೆ. ಹಾಗೆ ನೀವು ವಿಡಿಯೋ ಮಾಡ್ತಿರೋಂಥ ಜಾಗನ ಕ್ಲೀನಾಗಿ ಇಟ್ಟಿರ್ಬೇಕಾಗಿರುತ್ತೆ, ಗಲೀಜಾಗಿ ಬಿಸಾಕುವಂಥದ್ದು ಆ ರೀತಿ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಇನ್ನು ಪರ್ಫಾರ್ಮ್ ಮಲ್ಟಿ ಟಾಸ್ಕಿಂಗ್ ಇಸ್ ನೀಡೆಡ್ ಟು ಮೀಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮಲ್ಟಿ ಟಾಸ್ಕಿಂಗ್ಸ್ ಮಾಡಬೇಕಾಗಿರುತ್ತೆ ನೀವು ಒಂದೇ ವಿಡಿಯೋದಲ್ಲಿ ಅಥವಾ ಎರಡೇ ವಿಡಿಯೋದಲ್ಲಿ ಸ್ಟಕ್ ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಇನ್ನು ಓವರ್ ವ್ಯೂ ಕೊಟ್ಟಿದ್ದಾರೆ. ಓವರ್ ವ್ಯೂ ಅಂದರೆ ಇಲ್ಲಿ ನಿಮ್ಗೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಥವಾ ನೀವು ಏನೆಲ್ಲ ಎಕ್ಸ್ಟ್ರಾ ವರ್ಕ್ಸ್ನ ಮಾಡಬೇಕಾಗಿರುತ್ತೆ ಅಂತ. ಇನ್ನು ಎಂಪತಿ, ಟ್ರಸ್ಟ್ ಆ್ಯಂಡ್ ಕ್ಯಾನ್ ವಿ ಪುಟ್ ಓವರ್ ಸ್ಲೀವ್ಸ್ ಇನ್ ಅ ಶಾರ್ಟ್ ಆಫ್ our collaboration and customers and do not shy away from uncomfortable contents, interested trust through honesty and direct feedbacks ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಒಂದು ಟ್ರಸ್ಟಿಂದ ಹಾಗೆ ಎಂಪತಿಯಿಂದ ಕರೆಕ್ಟಾಗಿ ಇಲ್ಲಿ ನೀವು ಕೆಲಸನ ಮಾಡಬೇಕಾಗಿರುತ್ತೆ. ನಿಮ್ಮಲ್ಲೂ ಆ ಟ್ರಸ್ಟ್ ಇರಬೇಕು, ಕಂಪ್ನಿಯವ್ರಿಗೂ ನಿಮ್ಮ ಮೇಲೆ ಟ್ರಸ್ಟ್ ಬರೋ ರೀತಿ ನೀವು ಇಲ್ಲಿ ವರ್ಕ್ನ ಮಾಡಬೇಕಾಗಿರುತ್ತೆ. ಅಂದರೆ ಅವ್ರು ಕೊಡೋ ಅಂಥ ಅಮೌಂಟ್ಗೆ ಕರೆಕ್ಟಾಗಿ ಅವರ ಗೈಡ್ಲೈನ್ಸ್ ಏನಿದೆ ಅದನ್ನು ಫಾಲೋ ಮಾಡಿ ಕೆಲಸನ ಮಾಡಬೇಕು. ಹಾಗೆ ಅವರು ಡೈರೆಕ್ಟ್ ಜೆನ್ಯೂನ್ ಆದಂಥ ಫೀಡ್ಬ್ಯಾಕ್ನ ಕೊಡ್ತಾರೆ. ಲೈಕ್ ನೀವು ವಿಡಿಯೋದಲ್ಲಿ ಏನಾದ್ರು ತಪ್ಪು ಮಾಡಿದ್ರಿ ಅಥವಾ ವಿಡಿಯೋ ಏನಾದ್ರು ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ ಅಂದರೆ ಅವರು ಅದನ್ನು ಡೈರೆಕ್ಟಾಗಿ ಹಾಗೆ ಹೇಳ್ತಾರೆ, ವಿಡಿಯೋ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ, ನೀವು ಮರ್ಚಿರೋದು ಸರಿ ಇಲ್ಲ ಅಥವಾ ನಿಮ್ಮ ಕೈ ನೀಟಾಗಿ ಕಾಣಿಲ್ಲ, ಲೈಟಿಂಗ್ಸ್ ಕರೆಕ್ಟಾಗಿಲ್ಲ ಅಂತ ಏನು ನೀವು ಮಿಸ್ಟೇಕ್ಸ್ನ ಮಾಡಿರ್ತೀರಾ ಅದನ್ನು ಅವ್ರು ಡೈರೆಕ್ಟಾಗಿ ಹೇಳ್ತಾರೆ. ಅದನ್ನು ನೀವು ರಿಸೀವ್ ಮಾಡ್ಕೊಂಡು ಸರಿ ಮಾಡ್ಕೊಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಬೇಸ್ಡ್ ಆನ್ ಆ್ಯಕ್ಟಿವ್ ವಿ ಪ್ರೊವೈಡ್ ಹೈ ವ್ಯಾಲ್ಯೂಮ್ ಡಿಜಿಟಲ್ ಮಾರ್ಕೆಟಿಂಗ್ ಕ್ಲಿಯರಿಟಿ ಆ್ಯಂಡ್ ದ್ಯಾಟ್ ವಿ ಆಫರ್ ಆಫ್ಟನ್ಸ್ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಗೈಡ್ ಥ್ರೂ ಇಟ್ಸ್ ಓಕೆ ಟು ಬಿ ರಾಂಗ್ ಸೊ ಲಾಂಗ್ ಆ್ಯಸ್ ವಿ ಲರ್ನ್ಡ್ ಅ ಮಿಸ್ಟೇಕ್ಸ್ ಆ್ಯಂಡ್ ಓಕೆ. ಇಲ್ಲಿ ಮತ್ತೆ ಅದನ್ನೇ ಕೊಟ್ಟಿರುವಂಥದ್ದು ಲೈಕ್ ಹೈ ಕ್ವಾಲಿಟಿ ವೀಡಿಯೋಸ್ಗಳನ್ನ ನೀವು ಕೊಡಬೇಕಾಗಿರುತ್ತೆ. ಎಲ್ಲರೂ ಇಲ್ಲಿ ತಪ್ಪು ಮಾಡ್ತಾರೆ, ಓಕೆ ಅದನ್ನು ನಾವು ಅರ್ಥ
ಮಾಡ್ಕೊತೀವಿ, ಬಟ್ ಅದನ್ನೇ ರಿಪೀಟ್ ಮಾಡ್ತಾ ಇರಬಾರ್ದು. ನಾವು ಏನು ತಪ್ಪಾಗಿದೆ ಸರಿ ಮಾಡ್ಕೊಳ್ಳಿ ಅಂತ ಹೇಳಿರ್ತೀವಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಕರೆಕ್ಟ್ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವೈಲಬಲ್ ಟು ಲರ್ನ್ ವಿತ್ ಅ ಕರೆಕ್ಟ್ ಬೆಂಚ್ ಮಾರ್ಕ್ ಆ್ಯಂಡ್ ವಿತ್ AI ಟ್ರಾನ್ಸ್ಫಾರ್ಮೇಷನ್ ಅವರ್ ವರ್ಕ್ ಪ್ಲೇಸ್ ಇಸ್ ಎವ್ರಿಥಿಂಗ್ ಟು ಲರ್ನ್ ಫಾರ್ ಈಚ್ ಅದರ್ಸ್ ಆ್ಯಂಡ್ ನಾಲೆಡ್ಜ್ ಟು ಎಕ್ಸ್ಪ್ಲೇನ್ ಟು ಹೆಲ್ಪ್ ಅಸ್ ಚೇಂಜ್ ಇನ್ ಎವ್ರಿ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಹೊಸದನ್ನು ಕಲಿಯೋದಕ್ಕೆ ರೆಡಿ ಇರಬೇಕು. ಒಂದು ಬೆಂಚ್ ಮಾರ್ಕ್ನ ನೀವು ಸೆಟ್ ಮಾಡ್ಕೊಬೇಕಾಗಿರುತ್ತೆ. ಏನಕ್ಕೆ ಅಂದರೆ ಇದು AIನ ಟ್ರಾನ್ಸ್ಫಾರ್ಮೇಷನ್ ಅಥವಾ ವರ್ಕ್ ಪ್ಲೇಸ್ಗೆ ರಿಲೇಟೆಡ್ ಆಗಿರುತ್ತೆ. ಸೊ ಇಲ್ಲಿ ನೀವು ಕೂಡ ಸಾಕಷ್ಟು ಇನ್ಫಾರ್ಮೇಷನ್ಸ್ ಅಥವಾ ವಿಷಯಗಳನ್ನ ತಿಳ್ಕೊತೀರಾ, ನಿಮ್ಮಿಂದ ನಾವು ಕೂಡ ತಿಳ್ಕೊತೀವಿ. ಸೊ ಇಲ್ಲಿ ನಾವು ಲೈಕ್ ಯಾರು ಬಾಸ್ ಇರೋದಿಲ್ಲ, ನಾವು ನಿಮ್ಗೆ ಹೇಳ್ಕೊಡ್ತೀವಿ, ನೀವು ನಮ್ಗೆ ಹೇಳ್ಕೊಡೋ ಥರ ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಒಂದು ಇಂಡಸ್ಟ್ರಿನ ನಾವು ರನ್ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಇನ್ನು ಹ್ಯಾಕ್ ಲೈಕ್ ಆ್ಯನ್ ಓನರ್ ವಿ were long, hard and smart, building products that delights your users and drive growth. Your ability to impact inspire to limited only by your courses and not by your job description. ಓಕೆ, ಇಲ್ಲಿ ಏನು ಅಂದರೆ ನಿಮಗೆ ನೀವೇ ಬಾಸ್ ಆಗಿರ್ತೀರಾ ಇಲ್ಲಿ, ಬಟ್ ನೀವು ಮಿಸ್ಟೇಕ್ಸ್ ಮಾಡಿದಾಗ ಅವ್ರು ಗೈಡ್ ಮಾಡ್ತಾರೆ. ಓಕೆ, ಬಟ್ ನಿಮಗೆ ನೀವೇ ಇಲ್ಲಿ ಬಾಸ್ ಆಗಿರ್ತೀರಾ. ನಿಮ್ಗೆ ಯಾವಾಗ ಟೈಮ್ ಇರುತ್ತೆ, ನಿಮ್ಗೆ ಯಾವಾಗ ವಿಡಿಯೋ ಮಾಡ್ಬೇಕನ್ಸುತ್ತೆ, ನೀವು ಯಾವಾಗ ಯಾವ ಕೆಲಸ ಮಾಡ್ಬೇಕನ್ಸುತ್ತೆ, ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಲಾಂಗ್ ಟರ್ಮ್ ಆಗಿ ಮಾಡೋವಂಥ ಕೆಲಸ, ಬರೀ 3 months 2 months ಆ ರೀತಿ ಮಾಡಿ ಬಿಟ್ಬಿಡೋದಿಲ್ಲ, ವರ್ಷಾನುಗಟ್ಲೆ ಹೋಗುತ್ತೆ. ಹಾಗೆ ಇದು ಲಾಂಗ್ ಆಗಿರುತ್ತೆ, ಕಷ್ಟ ಇರುತ್ತೆ. ಹಾಗೆ ಸ್ಮಾರ್ಟ್ ಆಗಿ ಕೂಡ ನೀವು ಇಲ್ಲಿ ಕೆಲಸನ ಮಾಡಿ ಮುಗಿಸ್ಬೋದು. ಹಾಗೆ ಲಿಮಿಟೆಡ್ ಕೋರ್ಸಸ್ ಏನಿರೋದಿಲ್ಲ. ಇದನ್ನು ನೀವು ಜಾಬ್ ಆಗಿ ತೊಗೊಳೋದಕ್ಕಿಂತ ಒಂದು ಹಾಬಿ ಆಗಿ ತೊಗೊಳ್ಬೋದು. ಇಲ್ಲಿ ನಿಮ್ಮನ್ನ ಜಾಬ್ ಡಿಸ್ಕ್ರಿಪ್ಷನ್ ನೋಡಿ ಹೈಯರ್ನ ಮಾಡೋದಿಲ್ಲ, ಅಥವಾ ನಿಮ್ಮ ರೆಸ್ಯೂಮ್ನ ನೋಡಿ ಹೈಯರ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಸಿಂಪಲ್ ಇದೆ, ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ, ಬಟ್ ಕೆಲವೊಂದಷ್ಟು ಗೈಡ್ಲೈನ್ಸ್ ಥರ ಇದೆ ಅಷ್ಟೇ. ನೀವು ಇದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೋದು, ಏನಷ್ಟು ಲೈಕ್ ಕಷ್ಟ ಇದೆ ಅನ್ನೋ ಏನಿಲ್ಲ. ಇನ್ನು ಕೆಳಗೆ ಬಂದರೆ ಅಬೌಟ್ ದ ಕಂಪ್ನಿ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಕಂಪ್ನಿ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ, ಯಾವಾಗ ಸ್ಟಾರ್ಟ್ ಆಗಿತ್ತು, ಯಾವಾಗ ಏನು ಅಚೀವ್ಮೆಂಟ್ಸ್ನ ಮಾಡಿದ್ದಾರೆ ಅಂತ. ನೀವು ಅದನ್ನು ಒಂದ್ಸಲ ಓದ್ಕೊಬೋದು. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನೂ ಶಾರ್ಟಾಗಿ ಹೇಳಬೇಕಂದ್ರೆ, ಕಂಪ್ನಿಯವ್ರಿಗೆ ನೀವು ಮನೇಲಿ ಮಾಡುವಂಥ ಡೈಲಿ ಕೆಲಸಗಳು, ಲೈಕ್ ಬಟ್ಟೆ ಒಗೆಯುವಂಥದ್ದು, ಪಾತ್ರೆ ತೊಳೆಯುವಂಥದ್ದು, ಬಟ್ಟೆ ಮರ್ಚಿಡುವಂಥದ್ದು, ಕಸ ಹೊಡೆಯುವಂಥದ್ದು, ಅಡುಗೆ ಮಾಡುವಂಥದ್ದು, ಈ ಎಲ್ಲ ಅಂಗಡಿಗೆ ಹೋಗಿ ತರಕಾರಿ ತರೋವಂಥದ್ದು, ಇದೆಲ್ಲನೂ ಕೂಡ ಕ್ಲಿಯರಾಗಿ ವಿಡಿಯೋ ಮಾಡಿ ಕಳಿಸ್ಬೇಕಾಗಿರುತ್ತೆ. ಇದರಲ್ಲಿ ನೀವು ಕಾಣಿಸ್ಲೇಬೇಕು ಅಥವಾ ನೀವು ಮಾತಾಡಲೇಬೇಕು ಅನ್ನೋದೇನಿಲ್ಲ. ನೀವು ಫಾರ್ ಎಕ್ಸಾಂಪಲ್ ಪಾತ್ರೆ ತೊಳಿತಾ ಇದ್ರಿ ಅಂದರೆ ನೀವು ಎರಡೂ ಕೈಯೂ ಕಾಣೋ ಹಾಗೆ ನೀವು ಇಲ್ಲಿ ವಿಡಿಯೋನ ಮಾಡಬೇಕಾಗಿರುತ್ತೆ ಅಷ್ಟೇ. ಸೊ ಇದನ್ನು ನೀವು ಫ್ರೆಶರ್ಸ್ ಆಗಿದ್ರು ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಆಗಿದ್ರು ಮಾಡ್ಬೋದು. ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀನಿ ಅಥವಾ PUC ಪಾಸ್ ಆಗಿದ್ದೀನಿ ಅಂದ್ರೂ ಮಾಡ್ಬೋದು. ಯಾವುದೇ ರೀತಿ ಎಜುಕೇಷನ್ಸ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಹೇಗೆ ಅಪ್ಲೈನ ಮಾಡೋದಂತ ನೋಡಿದ್ರೆ, ಇಲ್ಲಿ ಅಪ್ಲೈನ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಇನ್ನೊಂದು ಇಂಟರ್ಫೇಸ್ಗೆ ತೊಗೊಂಡು ಬರುತ್ತೆ. ನೋಡ್ಬೋದು ಇಲ್ಲಿ ಮತ್ತೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ, ಲೈಕ್ ಸ್ಯಾಲ್ರಿ ಎಷ್ಟು, ಏನೆಲ್ಲ ಅಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ರು ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನು ಬೇಕಾದ್ರೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಸಾರಿ, ಜಸ್ಟ್ ಅ ಮಿನಿಟ್. ಮೊದಲನೇದಾಗಿ ಇಲ್ಲಿ ನೀವು ನಿಮ್ಮ ಫಸ್ಟ್ ನೇಮ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಇನ್ಷಿಯಲ್ ಅಥವಾ ಸರ್ ನೇಮ್ ಏನಾದರೂ ಇದ್ದರೆ ಅದನ್ನು ಕೊಡಬೇಕಾಗುತ್ತೆ. ಪ್ರಿಫರ್ಡ್ ಫಸ್ಟ್ ನೇಮ್ ಅಂದರೆ ಫಸ್ಟ್ ನೇಮ್ ನಿಮ್ಮನ್ನ ಏನು ಕರಿಬೇಕು ಅನ್ನೋದನ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಇಮೇಲ್, ಯಾವುದು ಪ್ರೊಫೆಷ್ನಲ್ ಇಮೇಲ್ ಇದೆ ಅದನ್ನು ಕೊಡಬೇಕಾಗಿರುತ್ತೆ. ಆಮೇಲೆ ನಿಮ್ಮ ಕಂಟ್ರಿನ ಹಾಕಬೇಕಾಗಿರುತ್ತೆ, ಲೈಕ್ ಇಂಡಿಯಾನ ಯಾವುದು ಅದನ್ನು ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗಿರುತ್ತೆ. ನೀವಿಲ್ಲಿ ಡೈರೆಕ್ಟಾಗಿ ಟೈಪ್ನ ಮಾಡ್ಬೋದು, ಆಪ್ಷನ್ ಬರುತ್ತೆ, ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಯಾವುದಕ್ಕೆ ವಾಟ್ಸಪ್ ಇದೆ, ಇನ್ಕಮಿಂಗ್ ಔಟ್ಗೋಯಿಂಗ್ ಎರಡೂ ಇದೆ, ಅದನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನೀವಿಲ್ಲಿ ನಿಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಇಲ್ಲಿ ಅಟ್ಯಾಚ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಆಪ್ಷನ್ ತೋರಿಸುತ್ತೆ. ನಿಮ್ಮ ಲ್ಯಾಪ್ಟಾಪಲ್ಲಿ ಇರುವಂಥ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೈಕ್ ಅಪ್ಲೋಡ್ ಕೊಟ್ಟರೆ ನಿಮ್ಮ ರೆಸ್ಯೂಮ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಕಾಣುತ್ತೆ. ಕ್ಲಿಕ್ನ ಮಾಡಿದ್ರೆ ನಿಮ್ಮ ಫಾರ್ಮ್ ಅಪ್ಲೈ ಆಗುತ್ತೆ. ನಾನು ಮೇಲ್ಗಡೆ ಕೇಳಿರುವಂಥ ಎಲ್ಲ ಇನ್ಫಾರ್ಮೇಷನ್ನು ಇನ್ನೊಂದ್ಸಲ ಫಿಲ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದರೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ನೀವು ನೋಡ್ಬೋದು, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ರಿಸೀವ್ಡ್, ಇಫ್ ದೇರ್ ಇಸ್ ಅ ಫಿಟ್ ಸಮ್ ಒನ್ ವಿಲ್ ಬಿ ಗೆಟ್ಟಿಂಗ್ ಬ್ಯಾಕ್ ಟು ಯು ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನಾದ್ರು ಲೈಕ್ ಶಾರ್ಟ್ ಲಿಸ್ಟ್ ಆದರೆ ಕಂಪ್ನಿಯವರ ಕಡೆಯಿಂದ ನಿಮಗೆ ಯಾವುದೇ ಲೈಕ್ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರಲ್ಲ ಅದ್ರ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ನ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾಕಂದರೆ ಕೆಲವೊಂದ್ಸಲ ಸ್ಪ್ಯಾಮ್ ಲಿಸ್ಟಿಗೆ ಅಥವಾ ಜಂಕಕ್ಕೆ ಹೋಗಿರೋ
ಹೋಗ್ತಿರೋಂಥ ಚಾನ್ಸಸ್ ಇರುತ್ತೆ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ, ವಾಟ್ಸಪ್ ಮೆಸೇಜ್ ಬಂದರೆ ರಿಪ್ಲೈನ ಮಾಡಿ. ಸೊ ಇದಿಷ್ಟು ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಲೈಕ್ ಏನಾದ್ರು ಶಾರ್ಟ್ ಲಿಸ್ಟ್ ಆಗಿದ್ದರೆ ಇನ್ಫಾರ್ಮೇಷನ್ಸ್ ಬೇಗ ಬರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಥವಾ ಇಷ್ಟ ಆಯಿತು ಅಂದರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ನಾಳೆ ವಿಡಿಯೋದಲ್ಲಿ ಹೊಸ ಜಾಬ್ ಅಲರ್ಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.